ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ದಯವಿಟ್ಟು ದೀಕ್ಷಿ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಇವತ್ತು ನಾನು ಶಾಪಿಂಗ್ ಹಾಲ್ ಮಾಡ್ತಾ ಇದ್ದೀನಿ. ಇದರಲ್ಲಿ ನಿಮಗೆ ಟೂ ಟೈಪ್ ಶಾಪಿಂಗ್ ನೋಡೋಕೆ ಸಿಗುತ್ತೆ. ಯಾವುದ್ಯಾವುದಂದರೆ ಒಂದು ಆನ್ಲೈನ್ ಶಾಪಿಂಗು ಹಾಗೆ ಆಫ್ಲೈನ್ ಶಾಪಿಂಗು. ಇದೆಲ್ಲ ನಾನು ಊರಿಗೆ ಹೋಗೋಕ್ಕಿಂತ ಮುಂಚೆ ಶಾಪ್ ಮಾಡಿರೋದು. ಊರಿಗೆ ಹೋದಾಗ ಇದೆಲ್ಲ ಆನ್ಲೈನಲ್ಲಿ ಶಾಪ್ ಮಾಡಿದ್ನಲ್ವ ಅದೆಲ್ಲ ಬಂದಿರೋದು. ಸೊ ಲಾಸ್ಟ್ ಟೈಮ್ ಒಂದ್ಸತಿ ಹಾಗೆ ಆಗಿತ್ತು. ನಾನು ಆನ್ಲೈನ್ ಶಾಪ್ ಮಾಡಿರೋದು ಓಪನೇ ಮಾಡಿರಲಿಲ್ಲ. ಅದು ಡ್ಯಾಮೇಜಸ್ ಕೂಡ ಇತ್ತು. ಅದು ಮತ್ತು ಆಮೇಲೆ ಟೈಮ್ ಕೂಡ ಅದ್ರಲ್ಲಿ ಮುಗಿದೋಗ್ಬಿಟ್ಟಿತ್ತು. ರಿಟರ್ನ್ ಹಾಕೋಕ್ಕಾಗಿರಲಿಲ್ಲ. ಸೊ ಅದಕ್ಕೋಸ್ಕರ ರಿಸ್ಕ್ ಬೇಡ ಅಂದ್ಬಿಟ್ಟು ನನ್ನ ಫ್ರೆಂಡ್ ಹತ್ರ ಎಲ್ಲ ಓಪನ್ ಮಾಡಿಸಿದ್ದೆ. ಅವ್ರು ಓಪನ್ ಮಾಡಿಬಿಟ್ಟು ಎಲ್ಲ ಚೆಕ್ ಮಾಡಿಬಿಟ್ಟು ಹಾಗೆ ಇಟ್ಟಿದ್ದಾರೆ. ಅದನ್ನೇ ಇವಾಗ ನಿಮ್ಗೆ ಒಂದೊಂದೇ ತೋರಿಸ್ತೀನಿ ಏನೇನು ತೊಗೊಂಡಿದ್ದೀನಿ ಅಂದ್ಬಿಟ್ಟು. ಬನ್ನಿ ಒಂದೊಂದೇ ನೋಡೋಣ. ಬನ್ನಿ ಇವಾಗ ನಾನು ಒಂದೊಂದೇ ತೋರಿಸ್ತೀನಿ ಏನೇನು ತೊಗೊಂಡಿದ್ದೀನಿ ಅಂದ್ಬಿಟ್ಟು. ಫಸ್ಟ್ ಆನ್ಲೈನ್ ಶಾಪಿಂಗೇ ತೋರಿಸ್ಬಿಡ್ತೀನಿ. ಇದು ನೋಡಿ ಗಾಯ್ಸ್, ಸಖತ್ತಾಗಿದೆ ಟಾಪು, ಸ್ಲೀವ್ಲೆಸ್ಸು, ತುಂಬಾ ಚೆನ್ನಾಗಿದೆ ಅಂದ್ಬಿಟ್ಟು. ಇದ್ರ ಮೇಲೆ ನೀವು ಶಾರ್ಟ್ ಸ್ಕರ್ಟ್ ಕೂಡ ಹಾಕ್ಬೋದು, ಹಾಗೆ ಲಾಂಗ್ ಸ್ಕರ್ಟ್ ಕೂಡ ಹಾಕ್ಬೋದು, ಜೀನ್ಸ್ ಕೂಡ ಹಾಕ್ಬೋದು. ಚೆನ್ನಾಗಿದೆ ಸ್ಲೀವ್ಲೆಸ್ಸು ನೋಡಿ. ನಾನು ಇದನ್ನು ಎಮ್ ಸೈಜ್ ತೊಗೊಂಡಿರೋದು. ಬಟ್ ಇವಾಗ ಇನ್ನೂ ಸಣ್ಣ ಆಗಿದೆ, ಸ್ವಲ್ಪ ಲೂಸೇ ಆಗ್ಬೋದು ಅನಿಸುತ್ತೆ ನನಗೆ. ನೆಕ್ಸ್ಟು ಇದೊಂದು ಟೀ ಶರ್ಟ್ ತೊಗೊಂಡಿದ್ದೀನಿ. ಇದು ಬಂದುಬಿಟ್ಟು ನಿಮಗೆ ಜೀನ್ಸ್ ಮೇಲೆ ಕೂಡ ಹಾಕ್ಬೋದು, ಹಾಗೆ ಸ್ಯಾರಿ ಮೇಲೆ ಕೂಡ ವೇರ್ ಮಾಡ್ಬೋದು. ಸಖತ್ತಾಗಿ ಕಾಣಿಸುತ್ತೆ ಕ್ರಾಪ್ ಟೀ ಶರ್ಟು. ತುಂಬ ಜನ ಹಾಕಿರೋದು ನೋಡಿಬಿಟ್ಟು ತೊಗೊಂಡಿದ್ದೆ. ಸಖತ್ತಾಗಿದೆ. ಇದು ಮೀಶೋದಲ್ಲಿ ತೊಗೊಂಡಿದ್ದು. ಇದೊಂದು 200 ರುಪೀಸ್ ಏನೋ ಬಿತ್ತು. 230, 200 ಆ ಥರ ಏನೋ ಬಿತ್ತು ಅನಿಸುತ್ತೆ. ನೋಡಿ, ಸ್ಯಾರಿ ಮೇಲೂ ಅಂದರೆ ವೈಟ್ ಸ್ಯಾರಿ ಆ ಥರ ಸ್ಯಾರಿ ಮೇಲೆಲ್ಲ ಸಖತ್ತಾಗಿ ಕಾಣಿಸುತ್ತೆ. ಅದ್ರ ಮೇಲೂ ಒಂದಿನ ಹಾಕಿ ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಅಂದ್ಬಿಟ್ಟು. ನೆಕ್ಸ್ಟು ಇದೊಂದು ಪ್ಯಾಂಟ್ ತೊಗೊಂಡಿದ್ದೆ, ಟ್ರ್ಯಾಕ್ ಪ್ಯಾಂಟು. ಜಿಮ್ಗೆ ಹೋಗಬೇಕು ಅಂದ್ಬಿಟ್ಟು ತೊಗೊಂಡಿರೋದು. ಬಟ್ ಜಿಮ್ಗೆ ಹೋಗೋಕ್ಕೆ ಆಗಿಲ್ಲ. ನೋಡೋಣ ಮುಂದೆ ಯಾವತ್ತಾದ್ರು ಹೋಗೋಕ್ಕಾದರೆ ಹಾಕ್ಕೊಳ್ಬೋದು ಅಂದ್ಕೊಂಡು ಇಟ್ಕೊಂಡಿದ್ದೀನಿ. ಇದ್ರ ಮೆಟೀರಿಯಲ್ ಕೂಡ ಸಖತ್ತಾಗಿ ಬಂದಿದೆ. ಮೀಶೋದಲ್ಲಿ ಮೆಟೀರಿಯಲ್ಲೆಲ್ಲ ಸ್ವಲ್ಪ ಚೆನ್ನಾಗೇ ಬರುತ್ತೆ. ನಾನು ಫಸ್ಟು ಆರ್ಡರ್ ಮಾಡಬೇಕಾದ್ರೆ ಹೆಂಗೆ ಬರುತ್ತೋ ಏನೋ ಅಂದ್ಕೊಂಡ್ಬಿಟ್ಟಿದ್ದೆ. ಬಟ್ ನಿಜವಾಗ್ಲೂ ಚೆನ್ನಾಗಿ ಬರುತ್ತೆ. ಬಟ್ ರಿವ್ಯೂಸು ನೋಡಿಬಿಟ್ಟು ತೊಗೋಬೇಕು ನೀವು ಅಷ್ಟೇ. ನೆಕ್ಸ್ಟ್ ಬಂದುಬಿಟ್ಟು ಇದೊಂದು ಪ್ಯಾಂಟ್ ತೊಗೊಂಡಿದ್ದೆ, ಚೆನ್ನಾಗಿದೆ. ಜೀನ್ಸ್ ಮೇಲೆ ಟೀ ಶರ್ಟ್ ಮೇಲೆಲ್ಲ ಹಾಕಲಿಕ್ಕೆ ಚೆನ್ನಾಗಿ ಕಾಣಿಸುತ್ತೆ. ನಾನು ಸಮ್ಮರ್ಸ್ ಬಂತಂದರೆ ಜೀನ್ಸ್ ವೇರ್ ಮಾಡಲ್ಲ ಗೈಸ್, ಯಾಕಂದರೆ ತುಂಬಾ ಸೆಕೆ ಆಗುತ್ತೆ ಮತ್ತು ನನಗೆ ಅದು ಮೇಂಟೈನ್ ಮಾಡೋದಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ನಾನು ಜೀನ್ಸ್ನ ಸಮ್ಮರಲ್ಲಿ ಯೂಸ್ ಮಾಡಲ್ಲ. ಈ ಥರ ಟ್ರ್ಯಾಕ್ ಪ್ಯಾಂಟ್ನ ಯೂಸ್ ಮಾಡ್ತೀನಿ, ಕಂಫರ್ಟೇಬಲ್ ಆಗಿ ಕೂಡ ಇರುತ್ತೆ ಅಂದ್ಬಿಟ್ಟು. ನೆಕ್ಸ್ಟು ಆನ್ಲೈನ್ ಶಾಪಿಂಗ್ ಮುಗಿದಿದೆ. ಇವಾಗ ಆಫ್ಲೈನ್ ಶಾಪಿಂಗ್ ಕಲೆಕ್ಷನ್ಸ್ ತೋರ್ಸೋಕ್ಕಿಂತ ಮುಂಚೆ ಒಂದೆರಡು ಮಾತಾಡ್ಕೊಬಿಡ್ತೀನಿ. ಏನು ಗೊತ್ತಾ ಗೈಸ್, ನಾನು ಆಫ್ಲೈನ್ ಶಾಪಿಂಗ್ ಮಾಡಿರೋದು ಜಯನಗರ ಕಾಂಪ್ಲೆಕ್ಸಲ್ಲಿ. ಏನಂದರೆ ಜಯನಗರ ಕಾಂಪ್ಲೆಕ್ಸಿಗೆ ನೀವು ಹೋಗ್ತೀನಿ ಅಂದರೆ ಅಟ್ಲೀಸ್ಟ್ ಒಂದು ಮಿನಿಮಮ್ ಒಂದು ಡೇನೇ, ಹುಡುಗಿರ್ಗಾದ್ರೆ ಒಂದು ಡೇನೇ ಬೇಕಾಗುತ್ತೆ. ಒಂದು ಡೇನಾದರೂ ಸ್ಪೆಂಡ್ ಮಾಡಿ. 1/2 ಅವರಲ್ಲಿ ಅಥವಾ 1 ಅವರಲ್ಲಿ ಹೋಗ್ಬಿಟ್ಟು ಶಾಪ್ ಮಾಡ್ತೀನಿ ಅಂತ ಹೇಳಿದ್ರೆ ನಿಜವಾಗ್ಲೂ ಗೈಸ್ ಆಗೋದಿಲ್ಲ. ಏನಕ್ಕಂದರೆ ಅಷ್ಟು ಚೆನ್ನಾಗಿರೋ ಕಲೆಕ್ಷನ್ಸ್ ಅಲ್ಲಿದೆ. ಅಟ್ಲೀಸ್ಟ್ ನೀವು ಒಂದು ಡೇ ಸ್ಪೆಂಡ್ ಮಾಡ್ತೀನಿ ಅಥವಾ ಮಿನಿಮಮ್ ಒಂದು 3 to 4 ಅವರ್ಸ್ ಆದರೂ ಹೋಗಿ ಚೆನ್ನಾಗಿರೋ ಕಲೆಕ್ಷನ್ಸ್ ಎಲ್ಲ ನೋಡಿ ಚೆಕ್ ಮಾಡಿಬಿಟ್ಟು ತೊಗೋಬೇಕು. 1 ಅವರಲ್ಲೆಲ್ಲ ನಿಜ ಆಗಲ್ಲ. ಶಾಪಿಂಗ್ ಕಾಂಪ್ಲೆಕ್ಸ್ ಒಳಗಡೆ ಹೋದರೆ ತುಂಬಾ ಕಲೆಕ್ಷನ್ಸ್ ನೋಡೋಕ್ಕೆ ಸಿಗುತ್ತೆ ನಿಮಗೆ. ಅದ್ರ ನೆಕ್ಸ್ಟು ಹೊರಗಡೆ ಬಂದರೆ ಅಲ್ಲೂ ಕೂಡ ಕಲೆಕ್ಷನ್ಸ್ ಇರುತ್ತೆ. ಅದ್ರ ನೆಕ್ಸ್ಟು ಔಟ್ಸೈಡು ಫುಟ್ಪಾತಲ್ಲೆಲ್ಲ ಹಾಕ್ಕೊಂಡಿರ್ತಾರಲ್ವ, ಅದು ಕೂಡ ಚೆನ್ನಾಗಿರುತ್ತೆ. ಬಟ್ ಫುಟ್ಪಾತ್ ಅಂದರೆ ರೋಡ್ ಸೈಡ್ ಹಾಕಿರ್ತಾರಲ್ಲ, ಸ್ವಲ್ಪ ನೋಡಿಬಿಟ್ಟು ತೊಗೊಳ್ಳಿ. ಏನಕ್ಕಂದರೆ ಡ್ಯಾಮೇಜಸ್ಸು ಸ್ವಲ್ಪ ಏನಾದರೂ ಡ್ರೆಸ್ ಕಲೆಗಳು ಆ ಥರ ಏನಾದರೂ ಇರುತ್ತೆ, ಸ್ವಲ್ಪ ಚೆಕ್ ಮಾಡಿಬಿಟ್ಟು ತೊಗೊಳ್ಳಿ. ಬಟ್ ನಿಜವಾಗ್ಲೂ ಹೇಳ್ತೀನಿ ಸಖತ್ತಾಗಿರುತ್ತೆ. ಇನ್ನೊಂದು, ನಾನು ಆ ಶಾಪಿಂಗ್ ಕಾಂಪ್ಲೆಕ್ಸ್ ಎದುರುಗಡೆನೇ ಒಂದಷ್ಟು ಶಾಪ್ ಇದೆ, ಜೀನ್ಸ್ ಶಾಪು. ನಾನು ಝೂಡಿಯೋದಲ್ಲಿ ತೊಗೊಳೋದು ಜೀನ್ಸ್ ಎಲ್ಲ. ಜೀನ್ಸ್ 1000 ರುಪೀಸು, 900 ರುಪೀಸು ಝೂಡಿಯೋದಲ್ಲಿ. ಜಾಸ್ತಿ ಅಂದರೆ ಅದು ಕಮ್ಮಿ ಅಂದರೆ
ಬಟ್ ನಿಮಗೆ ಜಯನಗರದಲ್ಲಿ 500 ರುಪೀಸ್ ಸೇಮ್ ಝೂಡಿಯೋ ಪ್ಯಾಂಟ್ ಹೆಂಗಿರುತ್ತೋ ಅದೇ ಥರ ಪ್ಯಾಟರ್ನು ಡಿಸೈನು ನಿಮಗೆ ಜಯನಗರದಲ್ಲಿ 500 ರುಪೀಸಿಗೆ ಸಿಗ್ತಾ ಇದೆ. ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಏನೋ ಒಂಥರ ಅಷ್ಟು ದುಡ್ಡು ಸ್ಪೆಂಡ್ ಮಾಡಿಬಿಟ್ಟು ನಾವು ಅಲ್ಲಿಗೆ ತೊಗೊತೀವಿ. ಅದ್ರ ಬದಲು ಆ ದುಡ್ಡನ್ನೇ ನಾವು ಇಲ್ಲಿ ಸ್ಪೆಂಡ್ ಮಾಡಿಬಿಟ್ಟು ಅಟ್‌ಲೀಸ್ಟ್ ಅದೇ ದುಡ್ಡಿಗೆ 2 ಪ್ಯಾಂಟ್ ಬರುತ್ತಲ್ಲ, ಇನ್ನೊಂದು 2 ಫಂಕ್ಷನ್‌ಗೆ ಇನ್ನೊಂದು ಎಕ್ಸ್ಟ್ರಾ ಫಂಕ್ಷನ್ಸ್‌ಗೆಲ್ಲ ಹಾಕ್ಬೋದಲ್ಲ ಅಂದ್ಬಿಟ್ಟು ಖುಷಿ ಆಯಿತು ಒಂದ್ಸತಿ. ಅದಕ್ಕೋಸ್ಕರ ನಾನು ನಮ್ಮ ಕಸಿನ್ ಇಬ್ಬರು ಒಂದೊಂದು ತೊಗೊಂಡ್ವಿ. ನೆಕ್ಸ್ಟ್ ಬಂದುಬಿಟ್ಟು ಇವಾಗ ನಾನು ನಿಮ್ಗೆ ಒಂದೊಂದೇ ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ಆಫ್ಲೈನ್ ಶಾಪಿಂಗಲ್ಲಿ ಫಸ್ಟ್ ನಾನು ನಿಮ್ಗೆ ಈ ಪ್ರಿಟ್ಟಿ ಟಾಪ್ನ ತೋರಿಸ್ತಾ ಇದ್ದೀನಿ ನೋಡಿ. ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗೆ. ಬ್ಯಾಕ್ ಸೈಡ್ ಈ ಥರ ಇಲಾಸ್ಟಿಕ್ ಕೂಡ ಕೊಟ್ಟಿದ್ದಾರೆ, ಅಂದರೆ ಎಕ್ಸ್ಪೆಂಡ್ ಆಗುತ್ತೆ ಚೆನ್ನಾಗಿ. ಹಾಗೆ ಈ ಥರ ಸ್ಟ್ರ್ಯಾಪ್ಸ್ ಬಂದಿದೆ ಮೇಲ್ಗಡೆ. ಸ್ಲೀವ್ಲೆಸ್ ಟಾಪು ಚೆನ್ನಾಗಿದೆ. ಜೀನ್ಸ್ ಮೇಲೆ ಹಾಕಿರ್ಬೋದು, ಜೀನ್ಸ್ ಮೇಲೂ ಸಖತ್ತಾಗಿ ಕಾಣಿಸುತ್ತೆ. ಮತ್ತು ಶಾರ್ಟ್ಸ್, ಜೀನ್ಸ್ ಶಾರ್ಟ್ಸ್ ಬರುತ್ತಲ್ಲ ಅದ್ರ ಮೇಲೂ ಸಖತ್ತಾಗಿ ಕಾಣಿಸುತ್ತೆ. ಇದಕ್ಕೆ ನಾನು ಕೊಟ್ಟಿರೋದು 100 ರುಪೀಸ್. ನಂಬ್ತೀರಾ ಗೈಸ್, ನಿಜವಾಗ್ಲೂ 100 ರುಪೀಸ್ ಕೊಟ್ಟಿರೋದು. ಅದೇ ನಾನು ಹೇಳಿದ್ನಲ್ಲ ಔಟ್ಸೈಡು ಹಾಕಿರ್ತಾರೆ ರೋಡ್ ಸೈಡ್ ಅಂದ್ಬಿಟ್ಟು, ನೋಡೋಣ ಅದನ್ನು ಒಂದ್ಸತಿ ಟ್ರೈ ಮಾಡೋಣ ಅಂದ್ಬಿಟ್ಟು ತೊಗೊಂಡೆ. ನಿಜವಾಗ್ಲೂ ಚೆನ್ನಾಗಿದೆ, ವರ್ತ್ ಅನಿಸ್ತು 100 ರುಪೀಸ್ಗೆ. ಒಂದು ಟೈಮ್ ಹೊರಗಡೆ ಯೂಸ್ ಮಾಡಿಬಿಟ್ಟು ಹಾಗೆ ಮನೆಯಲ್ಲಿ ಕೂಡ ಯೂಸ್ ಮಾಡ್ಬೋದು. ಸಮ್ಮರ್ಸಿಗೆಲ್ಲ ಚೆನ್ನಾಗಿರುತ್ತೆ. ಸಮ್ಮರ್ಸ್ ಟೈಮಲ್ಲೆಲ್ಲ ಯೂಸ್ ಮಾಡೋದಕ್ಕಂತ ಒಂದು ಟೈಮ್ ಹೊರಗಡೆ ಯೂಸ್ ಮಾಡ್ತೀನಿ, ಆಮೇಲೆ ಬೇಕಿದ್ರೆ ಮನೇಲಿ ಹಾಕೋಣ ಅಂದ್ಬಿಟ್ಟು ತೊಗೊಂಡೆ. ನೆಕ್ಸ್ಟು ಇದೊಂದು ಶಾರ್ಟ್ಸ್ ತೊಗೊಂಡೆ ಗೈಸ್ ನೋಡಿ, ಮನೇಲಿ ಹಾಕೋದಕ್ಕೆ ಚೆನ್ನಾಗಿದೆ. ಮನೇಲಿ ಹಾಕೋದಕ್ಕೆ ಕಂಫರ್ಟೇಬಲ್ ಆಗಿರುತ್ತೆ. ಮೆಟೀರಿಯಲ್ ಕೂಡ ಸಖತ್ತಾಗಿದೆ, ಸಾಫ್ಟಾಗಿದೆ. ಇದಕ್ಕೆ ನಾನು ಪೇ ಮಾಡಿರೋದು 100 ರುಪೀಸ್. ನಿಜ, ಇದಕ್ಕೂ ಕೂಡ 100 ರುಪೀಸೇ ಪೇ ಮಾಡಿರೋದು. ಅದೇ ಹೇಳಿದ್ನಲ್ಲ ನಿಮಗೆ, ಜಾಸ್ತಿ ಟೈಮ್ ತೊಗೊಂಡು ಶಾಪಿಂಗ್ ಮಾಡಿದ್ರೆ ಇನ್ನೂ ಚೆನ್ನಾಗಿರೋ ಕಲೆಕ್ಷನ್ಸ್ ಸಿಗುತ್ತೆ. ಮೊನ್ನೆ ನನಗೆ ಟೈಮ್ ಇರಲಿಲ್ಲ, ಅಷ್ಟು ಬೇಗ ಬೇಗ ಪರ್ಚೇಸ್ ಮಾಡ್ಕೊಂಡು ಬಂದೆ. ನೆಕ್ಸ್ಟ್ ಟೈಮ್ ಇನ್ನೊಂದು ಸತಿ ಹೋಗೋಣ ಅಂದ್ಕೊಂಡಿದ್ದೀನಿ. ನೆಕ್ಸ್ಟು ತೊಗೊಂಡಿರೋದು ಇದೊಂದು ಬಾಡಿಕಾನ್ ಟಾಪ್ ಫ್ರಾಕು ನೋಡಿ, ಚೆನ್ನಾಗಿದೆ. ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗೆ. ಇದಕ್ಕೆ ನಾನು ಪೇ ಮಾಡಿರೋದು 150 ರುಪೀಸ್ ಗೈಸ್. ನಿಜವಾಗ್ಲೂ ಸಿಕ್ಕಾಪಟ್ಟೆ ಖುಷಿ ಆಯಿತು. 150 ರುಪೀಸಿಗೆ ಅಂದರೆ ಎಲ್ಲಿ ಹೋಗುತ್ತೆ ಎಲ್ಲಿ ಬರುತ್ತೆ. ಅಟ್ಲೀಸ್ಟ್ ಇದೊಂದು ಡ್ರೆಸ್ಸಿಗೆ 150 ರುಪೀಸ್ ಇಲ್ಲಿ ಸ್ಪೆಂಡ್ ಮಾಡಿದರೆ ಒಂದು 3-4 ಟೈಮ್ಸ್ ಆದರೂ ಯೂಸ್ ಮಾಡ್ಬೋದು. 3-4 ಟೈಮ್ಸ್ ಎಲ್ಲ ತುಂಬಾ ಬರುತ್ತೆ, ತುಂಬ ಟೈಮ್ಸೇ ಬರುತ್ತೆ. ಬಟ್ ನಾನು ಜಸ್ಟ್ ಹೇಳಿದ್ದು. ಇದೊಂದು ಫ್ರಾಕ್ ತೊಗೊಂಡೆ. ನಾನು ನಿಮ್ಗೆ ಶಾಪ್ ತೋರಿಸ್ತೀನಿ ಎಲ್ಲಿ ತೊಗೊಂಡಿದ್ದೀನಿ ಅಂದ್ಬಿಟ್ಟು. ಅಲ್ಲಿ ಕಲೆಕ್ಷನ್ಸ್ ಎಲ್ಲ ಸಖತ್ತಾಗಿರುತ್ತೆ. 150 ರುಪೀಸಿಗೆ 200 ರುಪೀಸಿಗೆಲ್ಲ ಚೆನ್ನಾಗಿರೋ ಕಲೆಕ್ಷನ್ಸ್ ಹಾಕಿರ್ತಾರೆ. ಸೊ ಅದನ್ನು ತೋರಿಸ್ತೀನಿ ನೆಕ್ಸ್ಟ್ ಹೋದಾಗ. ನೆಕ್ಸ್ಟ್ ಇವಾಗ ಇದೊಂದು ಜೀನ್ಸ್ ತೊಗೊಂಡೋದೆ, ಆವಾಗಲೇ ಹೇಳಿದ್ನಲ್ವಾ. ವೇರ್ ಮಾಡುವಷ್ಟು ಪೇಷನ್ಸ್ ಇಲ್ಲ ಗಾಯ್ಸ್, ಅದಕ್ಕೆ ವೇರ್ ಮಾಡಿ ಯಾವುದು ತೋರಿಸ್ತಾ ಇಲ್ಲ. ಇಲ್ಲಾಂದರೆ ಇನ್ನೊಂದು ಸತಿ ಯಾವತ್ತಾದ್ರು ನೆಕ್ಸ್ಟ್ ಶಾಪ್ ಮಾಡುವಾಗ ವೇರ್ ಮಾಡಿ ತೋರಿಸ್ತೀನಿ. ಈ ಜೀನ್ಸ್ ಅದೇ ಹೇಳಿದ್ನಲ್ಲ, ಶಾಪಿಂಗ್ ಕಾಂಪ್ಲೆಕ್ಸ್ ಮುಂದ್ಗಡೆ ಒಂದು ಶಾಪ್ ಇದೆ ಅಂದ್ಬಿಟ್ಟು ನಾನು ಇದಕ್ಕೆ ಪೇ ಮಾಡಿರೋದು 500 ರುಪೀಸು. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಇನ್ನೂ ಟ್ಯಾಗು ಕೂಡ ರಿಮೂವ್ ಮಾಡಿಲ್ಲ, ವೇರೇ ಮಾಡಿಲ್ಲ ನಾನು ಇದನ್ನು. ಸ್ವಲ್ಪ ಲೆಂತ್ ಶಾರ್ಟ್ ಅಲ್ಲ, ಲೆಂತ್ ಸ್ವಲ್ಪ ಲಾಂಗ್ ಅನಿಸ್ತು ನನಗೆ. ಸ್ವಲ್ಪ ಶಾರ್ಟ್ ಮಾಡಿಸ್ಬೇಕು ಅಂದ್ಕೊಂಡು ಹಾಗೆ ಇಟ್ಟಿದ್ದೀನಿ. ಶಾರ್ಟ್ ಮಾಡಿಸ್ಬಿಟ್ಟು ಒಂದು ಯಾವತ್ತಾದ್ರೂ ಹಾಕಿ ತೋರಿಸ್ತೀನಿ ನಿಮಗೆ. ನೆಕ್ಸ್ಟು ಆ್ಯಕ್ಚುಲಿ ನನ್ನ ಹತ್ರ ಈ ಥರ ಟ್ರೆಡಿಷ್ನಲ್ಲೇ ಜಾಸ್ತಿ ಇಲ್ಲ, ಇವಾಗ ತೊಗೊತಾ ಇದ್ದೀನಿ. 1-2 ಪೀಸಸ್ಸೇ ಇದೆ. ನನ್ನ ಹತ್ರ ಇರಲೇ ಇಲ್ಲ. ಅಂದರೆ ಫಂಕ್ಷನ್ಸಿಗೆಲ್ಲ, ನಾನು ಫಂಕ್ಷನ್ಸ್ ಯಾವುದು ಜಾಸ್ತಿ ಹೋಗಲ್ಲ. ನನ್ನ ಹತ್ರ ಜಾಸ್ತಿ ಶಾರ್ಟ್ ಡ್ರೆಸ್ಗಳು ಹಾಗೆ ಜೀನ್ಸು ಆ ಥರ ಮಾಡರ್ನ್ ಡ್ರೆಸ್ಗಳೇ ಇರೋದು. ಫಂಕ್ಷನ್ಸಿಗೆಲ್ಲ ಬೇಕಾಗುತ್ತೆ. ಇವಾಗ ಜಾಸ್ತಿ ಫ್ರೆಂಡ್ಸ್ ಸರ್ಕಲ್ ಜಾಸ್ತಿ ಇದೆ ನನಗೆ. ಯಾರೋ ಫಂಕ್ಷನ್ಸಿಗೆ ಕರೀತಾರೆ, ಅವ್ರ ಮನೆ ಫಂಕ್ಷನ್ಸಿಗಾಗಿರ್ಬೋದು, ಅಥವಾ ಏನೋ ಬೇರೆ ಏನಾದರೂ ಊರಲ್ಲಿ ಏನಾದ್ರು ಫಂಕ್ಷನ್ಸ್ ಇದ್ದರೆ, ದೇವಸ್ಥಾನ ಟೆಂಪಲ್ಗೆ ನಾನು ಎಲ್ಲ ಟೈಮು ನಾನು ಜೀನ್ಸ್ ವೇರ್ ಮಾಡೋದಕ್ಕಾಗಲ್ಲ ಅಂದ್ಬಿಟ್ಟು ನಾನು ಅಲ್ಲಿ ಹೋದಾಗ ಮೊನ್ನೆ ನನಗೆ ಸಿಕ್ಕಾಪಟ್ಟೆ 2 ಕುರ್ತಾ ಸೆಟ್ ಇಷ್ಟ ಆಯಿತು. ಅದನ್ನು ತೊಗೊಂಡಿದ್ದೀನಿ ನೋಡಿ ಗೈಸ್. ಇದು ವಿ ನೆಕ್ ಬರುತ್ತೆ, ಚೆನ್ನಾಗಿದೆ ವಿ ನೆಕ್ಕು, ಸಖತ್ತಾಗಿದೆ. ಹಾಗೆ ಸ್ಲೀವ್ ಬಂದ್ಬಿಟ್ಟು ನಾರ್ಮಲ್ ಸ್ಲೀವ್ ಬರುತ್ತೆ, ಬಟ್ ಇಲ್ಲೊಂದು ಸ್ವಲ್ಪ ಡಿಸೈನ್ ಕೊಟ್ಟಿದ್ದಾರೆ, ಸಖತ್ತಾಗಿದೆ. ಹಾಗೆ ಇಲ್ಲಿ ಕೆಳಗಡೆ ಲಾಸ್ಟಲ್ಲಿ ಬಂದ್ಬಿಟ್ಟು ಇನ್ನೊಂದು ಸ್ವಲ್ಪ ಡಿಸೈನ್ಸ್ ಇದೆ, ಸಖತ್ತಾಗಿದೆ. ಚೆನ್ನಾಗಿ ಇಷ್ಟ ಆಯಿತು, ತುಂಬಾ ಚೆನ್ನಾಗಿತ್ತು ಅಂದ್ಬಿಟ್ಟು
ನಾನು 2 ಸೆಟ್ ತೊಗೊಂಡಿದ್ದೀನಿ. ಇನ್ನೊಂದು ಸೆಟ್ ತೋರಿಸ್ತೀನಿ. ಹಾಗೆ ಶಾಲ್ ಬಂದಿದೆ ಗೈಸ್. ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದ್ದು ಶಾಲು, ದುಪ್ಪಟ್ಟ ಅಂತಾರಲ್ಲ ದುಪ್ಪಟ್ಟ. ನೋಡಿ ಗೈಸ್, ದುಪ್ಪಟ್ಟ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಚೆನ್ನಾಗಿದೆ ಅಲ್ವಾ? ಈ ಥರ ಡಿಸೈನ್ಸ್ ತುಂಬಾ ಚೆನ್ನಾಗಿದೆ. ವೇರ್ ಮಾಡಿದಾಗ ಚೆನ್ನಾಗಿ ಕಾಣಿಸುತ್ತೆ. ಒಂದಿನ ಯಾವ್ದಾದ್ರು ಫಂಕ್ಷನ್ಸ್ಗೆ ವೇರ್ ಮಾಡಿಬಿಟ್ಟು ತೋರಿಸ್ತೀನಿ. ನನಗೆ ನಿಜ ತುಂಬಾ ಖುಷಿ ಆಗ್ತಾಯಿದೆ. ನಮ್ಗೆ ಚೆನ್ನಾಗಿ ಕಾಣಿಸ್ತಾ ಇದೆ ಅನಿಸುತ್ತಲ್ವ? ಹಾಗೆ ಒಂದು ಪ್ಯಾಂಟು, ಈ ಥರ ನಾರ್ಮಲ್ ಪ್ಯಾಂಟು, ಏನು ಡಿಸೈನ್ಸ್ ಏನಿಲ್ಲ, ನಾರ್ಮಲ್ ಚೆನ್ನಾಗಿದೆ. ಇದಕ್ಕೆ ನಾನು ಪೇ ಮಾಡಿರೋದು 750 ರುಪೀಸ್. ಎಲ್ಲನೂ ಕಮ್ಮಿ ತಗೊಂಡೆ ಅಂತ ಇದನ್ನು ಕಮ್ಮಿ ಅಂತ ಕಂಡ್ಕೊಬೇಡಿ. 750 ರುಪೀಸ್. ಅದೇ ಶಾಪಿಂಗ್ ಕಾಂಪ್ಲೆಕ್ಸ್ ಮುಂದ್ಗಡೆ ಇದೆ ಅಂತ ಹೇಳಿದ್ನಲ್ಲ, ಅಲ್ಲಿ ಕೂಡ ತುಂಬಾ ಕಲೆಕ್ಷನ್ಸ್ ಇದೆ. ಕುರ್ತಾ ಸೆಟ್ಗಳಂತೂ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಅಲ್ಲಿ ಕಲೆಕ್ಷನ್ಸು. ಇನ್ನೂ ಜಾಸ್ತಿ ಇಷ್ಟ ಆಗಿತ್ತು, ಬಟ್ ಆ ಟೈಮಲ್ಲಿ ಮಂತ್ ಎಂಡ್ ಓಕೆ ಕರೆಕ್ಟ್ ಮಂತ್ ಎಂಡ್ ಇತ್ತು. ಲಾಸ್ಟ್ ಮಂತಲ್ಲಿ ತೊಗೊಂಡಿದ್ದು ನಾನು. ಮಂತ್ ಎಂಡ್ ಆದ್ಮೇಲೆ ಸ್ಯಾಲ್ರಿ ಆಗಿರಲ್ಲ, ಬಜೆಟ್ ಪ್ರಾಬ್ಲಮ್ ಇರುತ್ತೆ, ಎಲ್ರಿಗೂ ಗೊತ್ತಿರುತ್ತಲ್ಲ. ಆ ಟೈಮಲ್ಲಿ ಹೋಗಿದ್ದು ನಾನು. ಸೊ ನೆಕ್ಸ್ಟ್ ಟೈಮ್ ಯಾವತ್ತಾದರೂ ಹೋದಾಗ ಜಾಸ್ತಿ ದುಡ್ಡು ತೊಗೊಂಡು ಹೋಗಿ ಶಾಪ್ ಮಾಡೋಣ ಅಂದ್ಬಿಟ್ಟು ನಾನು ನನ್ನ ಕಸಿನ್ ಅದನ್ನೇ ಮಾತಾಡ್ಕೊಂಡು ಬಂದ್ವಿ. ಅವತ್ತಿಬ್ಬರ ಹತ್ರನೂ ಅಷ್ಟು ಇತ್ತು, ಅಂದರೆ ನಾರ್ಮಲಾಗಿ ನಮ್ಮ ಶಾಪಿಂಗಲ್ಲೇ ಎಲ್ಲ ಸ್ಪೆಂಡ್ ಮಾಡಿಬಿಟ್ಟಿದ್ವಿ ನಾವು. ಸೊ ಅದಕ್ಕೋಸ್ಕರ ಏನೂ ಜಾಸ್ತಿ ತೊಗೊಳಕ್ಕಾಗಿರಲಿಲ್ಲ. ನೆಕ್ಸ್ಟು ಇದನ್ನು ಕುರ್ತಾ ಸೆಟ್ ಟಾಪ್ ಸಕ್ಕತ್ತಾಗಿದೆ. ಸ್ಲೀವ್ ಈ ಥರ ಬಂದಿದೆ. ಇದು ಯಾವ ಥರ ಡಿಸೈನ್ ಅಂತ ನಂಗೆ ಗೊತ್ತಿಲ್ಲ ಗೈಸ್. ನೀವೇನಾದ್ರು ಗೊತ್ತಿದ್ರೆ ನೀವೇ ಅಡ್ಜಸ್ಟ್ ಮಾಡ್ಕೊಳ್ಳಿ. ಏನೋ ಫ್ರಂಟಲ್ಲಿ ಯು ಶೇಪಲ್ಲಿ ಡಿಸೈನ್ಸ್, ಫ್ರಂಟ್ ಯು ಶೇಪಲ್ಲಿ ಬಂದಿದೆ. ಮತ್ತು ಡಿಸೈನ್ಸ್ ಇದೆ, ಇಷ್ಟು ಫುಲ್ ಡಿಸೈನ್ಸ್ ಇದೆ. ನೆಕ್ಸ್ಟು ಕೈ ಹ್ಯಾಂಡ್ಸಲ್ಲೂ ಕೂಡ ಡಿಸೈನ್ ಕೊಟ್ಟಿದ್ದಾರೆ. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಇದು ಶಿಫಾನ್ ಮೆಟೀರಿಯಲ್, ಯಾವುದೋ ಮೆಟೀರಿಯಲ್ ಅಂತ ಅಂತಾರೆ, ನಂಗೆ ಅಷ್ಟು ಗೊತ್ತಿಲ್ಲ. ಕೆಳಗಡೆ ಬಂದುಬಿಟ್ಟು ಸ್ವಲ್ಪ ಬಾರ್ಡ್ರ್ ಡಿಸೈನ್ ಕೊಟ್ಟಿದ್ದಾರೆ. ಈ ಥರ ಬಂದಿದೆ ಕೆಳಗಡೆ, ಚೆನ್ನಾಗಿದೆ. ನಾನು ತೊಗೊಂಡಿರೋದು ಎಮ್ ಸೈಜು. ಇದನ್ನು ಫಿಟ್ಟಿಂಗ್ ಮಾಡಿಸ್ಬೇಕು, ಸ್ವಲ್ಪ ಲೂಸ್ ಆಗುತ್ತೆ, ನನಗೆ ಫಿಟ್ ಮಾಡಿಸ್ಬೇಕು, ಹಾಗೆ ಇಟ್ಟಿದ್ದೀನಿ. ನೆಕ್ಸ್ಟು ಪ್ಯಾಂಟು, ಈ ಥರ ಪ್ಯಾಂಟಲ್ಲಿ ಕೆಳಗಡೆ ಡಿಸೈನ್ ಕೊಟ್ಟಿದ್ದಾರೆ. ಇದು ನನಗಿಂತ ಜಾಸ್ತಿ ನನ್ನ ಕಸಿನ್ಗೆ ಇಷ್ಟ ಆಯಿತು. ಅಂದರೆ ಅವಳು ತೊಗೊಳೋದಕ್ಕಲ್ಲ, ನನಗೆ ತೊಗೊಳೋದಕ್ಕೆ. ಅವಳೇ ಚಾಯ್ಸ್ ಮಾಡಿದ್ದು, ಇದನ್ನೇ ತೊಗೊ, ನಿಂಗೆ ಸಖತ್ತಾಗಿ ಕಾಣಿಸುತ್ತೆ ಅಂದ್ಬಿಟ್ಟು. ನಾನು ಇದಕ್ಕೆ ತಗೊಳ್ಳೋ ಐಡಿಯಾ ಇರಲಿಲ್ಲ. ಒಂದೇ ಜೊತೆ ಒಂದು ಪೇರ್ ಅಷ್ಟೇ ಒಂದೇ ಕುರ್ತಾ ಸೆಟ್ ತೊಗೊಳ್ಳೋಣ ಅಂದ್ಕೊಂಡಿದ್ದೆ. ಬಟ್ ಇವಳು ಅದ್ರ ಜೊತೆ ಇದನ್ನು ಒಂದು ತೊಗೊ, ಸಖತ್ತಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ತೊಗೊಂಡ್ಬಿಟ್ಟೆ ನಾನು. ಆಮೇಲೆ ನೋಡಿ ಸೇಮ್ ಅದೇ ಥರ ಶಾಲ್ ಸ್ವಲ್ಪ ಗ್ರ್ಯಾಂಡಾಗಿ ಬಂದಿದೆ, ಬಟ್ 2 ಕಲರ್ಸಲ್ಲಿ ಬಂದಿರೋದು, ಅಂದರೆ ಗ್ರೀನ್ ಮತ್ತು ವೈಟ್ ಮಿಕ್ಸ್ ಕಲರ್ಸ್ ಆಗಿ ಬಂದಿದೆ. ಫ್ರಂಟ್ ಯಾವುದು ಓಕೆ, ಈ ಥರ ಚೆನ್ನಾಗಿದೆ. ನನಗೆ ಈ ಶಾಲ್ಗಿಂತ ಅದೇ ಇನ್ನೊಂದು ಕುರ್ತಾ ಸೆಟ್ ಶಾಲ್ ಇದೆಯಲ್ಲ, ಅದು ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನೆಕ್ಸ್ಟ್ ಇದೊಂದು ತೋರಿಸಿರ್ಲಿಲ್ಲ ಗೈಸ್ ನಿಮಗೆ. ಮೀಶೋದಲ್ಲಿ ಇದೊಂದು ರಿಂಗ್ ಲೈಟ್ ಕೂಡ ಆರ್ಡರ್ ಮಾಡಿದ್ದೆ. ಅಂದರೆ ನನಗೆ ನೈಟ್ ಶೂಟ್ ಮಾಡೋದಕ್ಕೆಲ್ಲ ತುಂಬಾ ಕಷ್ಟ ಆಗ್ತಾಯಿತ್ತು, ಅಂದರೆ ಅಷ್ಟು ಕ್ಲಾರಿಟಿ ಬರ್ತಾ ಇರಲಿಲ್ಲ. ಸೊ ಅದಕ್ಕೋಸ್ಕರ ನಾನು ಮೀಶೋದಲ್ಲಿ ಇದೊಂದು ರಿಂಗ್ ಲೈಟ್ ಆರ್ಡರ್ ಮಾಡಿದ್ದೆ. ಇದನ್ನ ಹೆಂಗೆ ಸೆಟ್ ಮಾಡಬೇಕಂತ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಸೆಟ್ ಮಾಡ್ತೀನಿ. ನನಗೂ ಐಡಿಯಾ ಇಲ್ಲ ಯಾವ ಥರ ಸೆಟ್ ಮಾಡಬೇಕಂದ್ಬಿಟ್ಟು. ಸೊ ಚೆನ್ನಾಗಿದೆ. ನಾನು ಇದನ್ನು ಸ್ವಿಚ್ ಹಾಕಿ ಟ್ರೈ ನೋಡಿದೆ ಯಾವ್ಯಾವ ಕಲರ್ಸಲ್ಲಿದೆ ಅಂದ್ಬಿಟ್ಟು. ಅದನ್ನು ಕೂಡ ನಾನು ನೆಕ್ಸ್ಟ್ ಇವಾಗ ತೋರಿಸ್ತೀನಿ ಯಾವ ಥರ ಬರುತ್ತೆ. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ನಾನು ಹೆಂಗೆ ಬರುತ್ತೇನೋ ಅಂದ್ಕೊಂಡೆ. ಇದಕ್ಕೆ ನಾನು ಪೇ ಮಾಡಿರೋದು 600 700 700 ಅನಿಸುತ್ತೆ. 700 ಪೇ ಮಾಡಿದ್ದೀನಿ. ಚೆನ್ನಾಗಿದೆ. ಗೊತ್ತಿರೋಷ್ಟು ಸೆಟ್ ಮಾಡಿದ್ದೀನಿ. ಇದ್ರ ಬಗ್ಗೆ ಸ್ವಲ್ಪನೂ ಐಡಿಯಾ ಇಲ್ಲ ನನಗೆ ಯಾವ ಥರ ಸೆಟ್ ಮಾಡಬೇಕಂತ.
ನಾನು ನಾರ್ಮಲಾಗಿ ಮಾಡಿದ್ನಿ. ಅದ್ರ ಜೊತೆಗೆ ಇದೊಂದು ಮೈಕ್ ಕೊಟ್ಟಿದ್ದಾರೆ ಮಾತಾಡೋದಕ್ಕಂತ. ಹಲೋ ಹಲೋ ಈ ಥರ ಮೈಕ್ ಕೊಟ್ಟಿದ್ದಾರೆ. ಇದನ್ನು ಕೂಡ ಸೆಟ್ ಮಾಡ್ಕೋಬೇಕು. ನಾರ್ಮಲಾಗಿ ಎಷ್ಟಾಗುತ್ತೆ ಅಷ್ಟು ಸೆಟ್ ಮಾಡಿದ್ದೀನಿ ಗೈಸ್ ನೋಡಿ. ಇದೇನೋ ಒಂಥರ ಲೈಟ್ ಬರ್ತಾ ಇದೆ. ನೆಕ್ಸ್ಟ್ ಇದೊಂದು ಇದೊಂದು ಲೈಟ್, ಇದೊಂದು ಸಖತ್ತಾಗಿದೆ. ಕ್ವಾಲಿಟಿ ಕೂಡ ಚೆನ್ನಾಗಿದೆ. ನೋಡೋ ಇನ್ನೊಂದು ಏನೋ ಕರೆಕ್ಷನ್ ಮಾಡ್ಕೊತೀನಿ. ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆದರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಇನ್ನು ಮುಂದೆ ಚೆನ್ನಾಗಿರೋ ವೀಡಿಯೋಸ್ನ ಮಾಡ್ತೀನಿ. ಸಿಗೋ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್.